ಇವತ್ತು ಇಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನಿಂದ ಶಾಂತಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಶಾಂತಿ ಸಭೆ ಉದ್ದೇಶ ಅಷ್ಟೇ, ಈಗ ಬರುವ ದಿನಗಳಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಅಂಗವಾಗಿ ನಾವು ಏನು ಮೆರವಣಿಗೆಗಳನ್ನು ಮಾಡ್ತೀವಿ, ಅದರಲ್ಲಿ DJ ಮತ್ತು ಇನ್ನಿತರ ಬೇರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗಳನ್ನು ಬಳಕೆ ಮಾಡಬಾರ್ದು. ನಾವು ಏನು ಇಸ್ಲಾಮಿಕ್ ಪದ್ಧತಿಯಿಂದ ಈ ಹಿಂದೆ ಆಚರಣೆ ಮಾಡ್ತಾ ಇದ್ವಿ, ಅದು ಪ್ರೊಫೆಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ನಾತ್ ಇರಬಹುದು ಅಥವಾ ಅವ್ರ ಬಗ್ಗೆ ದರೂದ್ ಶರೀಫನ್ನು ನಾವು ಏನು ಪಠನ ಮಾಡ್ತಿದ್ವಿ, ಇವನ್ನ ಮಾಡಿಕೊಂಡು ಬಹಳ ಅದ್ಧೂರಿಯಿಂದ ಇವತ್ತು ಆ ದಿನದ ಮಹತ್ವವನ್ನು ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಮೆರವಣಿಗೆ ಶಾಂತಿ ರೀತಿಯಿಂದ ನಡಿಬೇಕು ಅಂಥೇಳಿ ಪೊಲೀಸ್ ಕಮಿಷನರೇಟಿಂದ ಇನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಭಾಳ ಯಶಸ್ವಿಯಾಗಿ ಆಗಿದೆ. ಬರುವ ದಿನಗಳಲ್ಲಿ 2 ಅಂಜುಮನ್ ಸಂಸ್ಥೆಗಳು DJಯನ್ನು ಬ್ಯಾನ್ ಮಾಡಲಿಕ್ಕೂ ಭಾಳ ಸೀರಿಯಸ್ ಆಗಿ ಪ್ರಯತ್ನ ಪಟ್ಟಿದ್ದಾರೆ. ಕಾನ್ಫಿಡೆಂಟ್ ಇದೆ ಅದನ್ನು ಮೋಸ್ಟ್ಲಿ DJ ಈ ಸರಿ ಪೂರ್ಣವಾಗಿ ಬ್ಯಾನ್ ಆಗುವಂಥ ವ್ಯವಸ್ಥೆ ಮಾಡಲಾಗಿದೆ. ಅದು ಒಳ್ಳೆಯದೇ. ಸುಮ್ಮನೆ ಸಾವಿರಾರು ಲಕ್ಷಾನು ರೂಪಾಯಿ ಗಟ್ಟೆಯಿಂದ ತಂದು ನಮ್ಮದೇನು ಇಸ್ಲಾಮಿಕ್ ಸಿಸ್ಟಮ್ ಇದೆ ಅಲ್ಲ, ಶಾಂತಿ, ಸೌಹಾರ್ದತೆ, ಸಹಾಯ, ಸಹಯೋಗ, ಇದರಿಂದ ಎಲ್ಲೋ ನಾವು ದಾರಿ ಬದಲೇ ಮಾಡಿ ಇವಾಗ ನಮ್ಮ ಧರ್ಮಗುರುಗಳು ಆದಂಥ ತಾಜುದ್ದೀನ್ ಪೀರ ಅವರೊಂದು ಅಪೀಲ್ ಮಾಡಿಕೊಂಡಿದ್ದಾರೆ. ತಮಗೆ ಬರುವಂಥ ಹಣದಿಂದ ಈ ಆರೋಗ್ಯ ಇಲ್ಲದವ್ರನ್ನ ಅವ್ರಿಗೆ ಆರೋಗ್ಯವಂತರಾಗಿ ಮಾಡಿ, ಹುಡುಗರ ಏನಾದರೂ ಶಾಲೆ ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ ಅಂದರೆ ಆ ದುಡ್ಡನ್ನು ಅಲ್ಲೇ ಸ್ಪೆಂಡ್ ಮಾಡಿ, ಅದರ ಜೊತೆಗೆ ಯಾರ್ದು ಬಡ ಮಕ್ಕಳಿಗೆ ಮದುವೆ ಆಗಿಲ್ಲ ಅಲ್ಲಿ ಇಂಥ ಒಳ್ಳೆಯ ಕಾರ್ಯಗಳಿಗೆ DJ ಬದಲಾಗಿ ಇಂಥ ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡಿರಿ ಅಂಥೇಳಿ ಅಪೀಲ್ ಮಾಡಿದ್ದಾರೆ. ನಾನು ಅವ್ರ ಜೊತೆಗಿದ್ದೀನಿ. ಅಂಥ ಒಳ್ಳೆಯ ಕಾರ್ಯಗಳನ್ನು ನಾವು ಮುಸ್ಲಿಮಾನರು ಮಾಡಲೇಬೇಕು. ಇದು ನಮ್ಗೆ ಪ್ರಥಮ ಕರ್ತವ್ಯ. ನಮಗೆ ಬಹಳಷ್ಟು ಥರ ಇಸ್ಲಾಮನ್ನು ಓದಬೇಕು, ತಿಳ್ಕೊಬೇಕಾದ್ರೆ ಭಾಳ ಕ್ಲಾರಿಟಿಯಾಗಿ ಹೇಳ್ತಾರೆ. ನಿಮ್ಮ ಪಡೋಸಿ ಇದಾನಲ್ಲ, ನಿಮ್ಮ ಬಗಲ್ ಮನೆಯ ಮಾಲಕ ಉಪವಾಸ ಇದ್ದರೆ ನಿಮ್ಮ ಹಬ್ಬನೂ ಸರಿಯಾಗಿ ಎಕ್ಸೆಪ್ಟ್ ಮಾಡೋದಿಲ್ಲ ಅಂತ ಅಲ್ಲಾಹ್ ತಾಲಾನೇ ಡೈರೆಕ್ಟಾಗಿ ಹೇಳಿರುವಾಗ, ಸೊ ಇಂಥ ಬಹಳಷ್ಟು ಕಷ್ಟದ ಕೆಲಸಗಳಿಗೆ ನಾವು ಒಂದಾಗೆ ಕೆಲಸ ಮಾಡೋದು. ಸರ್,